ನೋಡಿ, ಮಿಥುನ ರಾಶಿಯವರಿಗೆ ಈ ವಿಶ್ವವಸುನಾಮ ಸಂವತ್ಸರ ಯಾವ ರೀತಿ ಇದೆ ನೋಡಬೇಕಾಗುತ್ತೆ. ಈ ವರ್ಷ ಮಿಥುನ ರಾಶಿಯವರಿಗೆ ಅದೃಷ್ಟದ ಜೊತೆ ವಿದೇಶ ಯೋಗ ಇರುವಂಥದ್ದು. ನೋಡಿ, ಯಾರಾದರೂ ವಿದೇಶಕ್ಕೆ ಹೋಗ್ಬೇಕು ಅಂದ್ಕೊಳ್ತಾ ಇರ್ತಾರೆ ಅಲ್ವಾ. ಈ ವಿದೇಶಕ್ಕೆ ಹೋಗ್ಬೇಕಾಗಿರೋರಿಗೆ ತುಂಬ ಒಳ್ಳೆ ಇರುವಂಥದ್ದು. ಅಂದರೆ ತುಂಬ ದಿವಸದ ಚಿಂತೆ ಮಾಡ್ತಾ ಇರ್ತಾರೆ, ಆಗ್ತಾ ಇರಲ್ಲ, ಯಾವುದೋ ಒಂದು ಅಡ್ಡ ಬರ್ತಾ ಇರುತ್ತೆ. ಇದೆಲ್ಲವಕ್ಕೂ ಕೂಡ ಈ ವರ್ಷ ನಿಮಗೆ ಅನುಕೂಲ ಆಗುವಂಥದ್ದು. ಈ ವಿಶ್ವವಸುನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು. ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನವನ್ನು ಕೊಡಿ. ಇನ್ನು ವರ್ಷದ ಪ್ರಾರಂಭದಲ್ಲಿ ಆರ್ಥಿಕ ಸಂಕಷ್ಟ ಇರುತ್ತೆ. ಅಂದರೆ ಈ ಜನವರಿ ತಿಂಗಳಲ್ಲಿ ಏನಾದರೂ ನಿಮಗೆ ಜನವರಿ ಫೆಬ್ರವರಿ ಈಗ ಹಿಂದಿನ ತಿಂಗಳಲ್ಲಿ ಏನಾದರೂ ನಷ್ಟ ಅನುಭವಿಸಿದ್ರೆ ಆರ್ಥಿಕವಾಗಿ, ವ್ಯಯಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ಖರ್ಚುಗಳು ನಷ್ಟ ಇದ್ದೇ ಇರುತ್ತೆ. ಯಾಕಂದರೆ ಗುರು ಇನ್ನೂ ನಿಮಗೆ ನಿಮ್ಮ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಏನಾಗುತ್ತೆ, ನಷ್ಟಗಳಾಗುವಂಥದ್ದು, ಖರ್ಚುಗಳು ಹೆಚ್ಚಾಗುವಂಥದ್ದು ಅಥವಾ ಮೋಸ ಹೋಗುವಂಥದ್ದು ತುಂಬ ಇರುತ್ತೆ ಅಂತ ಹೇಳುತ್ತೆ. ಇನ್ನು ಹೀಗಾಗಿ ಹಣದ ಅಭಾವ ಹೆಚ್ಚಾಗುವಂಥದ್ದು, ಇದರಿಂದ ಹಣದ ಕೊರತೆ ಉಂಟಾಗುತ್ತೆ. ನಿಮಗೆ ಸುಮ್ಮನೆ ಸಾಲ ಮಾಡ್ಕೊಂಡ್ಬಿಡ್ತೀರಾ, ಈ ರೀತಿ ಎಲ್ಲ ಆಗಿರುತ್ತೆ. ಆದರೆ ನನಗೆ ಹೊಸ ವರ್ಷದ ಆರಂಭದಿಂದ ಅಂದರೆ ಈ ಜನವರಿ ಅಂದರೆ ಮಾರ್ಚಿನವರೆಗೆ, ಮಾರ್ಚಿನ ನಂತರ ಕಷ್ಟವಾದರೂ ಕೂಡ ಶನಿಯು ಅನಿರೀಕ್ಷಿತ ಶುಭ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ತಾ ಇದೆ. ನೋಡಿ, ಮಾರ್ಚಿಂದ ಅನುಕೂಲ ಆಗುವಂಥದ್ದು ನಿಮಗೆ. ಇನ್ನು ಮಾರ್ಚ್, ಏಪ್ರಿಲ್, ಮೇ ಈ ಮುಂದಿನ ತಿಂಗಳುಗಳಲ್ಲಿ ಈ ಶನಿಯ ಪ್ರಭಾವದಿಂದ ಏನಾಗುತ್ತೆ, ಯಾಕೆಂದರೆ ಶನಿ ಬದಲಾವಣೆ ಆಯ್ತಲ್ವಾ, ಇನ್ನು ಮುಂದೆ ನಿಮಗೆ ಹಣದ ವಿಚಾರವಾಗಿ ಕೂಡ ಅನುಕೂಲ ಆಗುವಂಥದ್ದು. ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಿರಿ ಅಂತ ಹೇಳ್ತಾ ಇದೆ. ನೋಡಿ, ತುಂಬ ಯಾವುದೋ ಕನಸು ಕಟ್ಕೊಂಡಿರ್ತೀರ, ದುಬಾರಿ ವಸ್ತುಗಳು ಯಾವುದಾದ್ರೂ ತಗೋಬೋದು, ಒಂದು ಭೂಮಿ ಆಗಲಿ ಅಥವಾ ಯಾವುದೋ ನಿಮ್ಗೆ ಐಷಾರಾಮಿ ವಸ್ತುಗಳಾಗಲಿ, ಇದೆಲ್ಲವೂ ಕೂಡ ಈ ವರ್ಷ ನೀವು ಕೊಂಡುಕೊಳ್ತೀರಾ ಅಂತ ಹೇಳುವಂಥದ್ದು. ಇನ್ನು ಪ್ರಮೋಷನ್ ಸಿಕ್ಕಿದ್ರು ಕೂಡ ಕೆಲಸದ ಒತ್ತಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಕೆಲಸದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು. ಪ್ರಮೋಷನ್ ಸಿಕ್ಕಿದ್ರು ಕೂಡ ಅಲ್ಲಿ ಆ ಒತ್ತಡಗಳು ಹೆಚ್ಚಾಗುತ್ತೆ, ಆದರೂ ಕೂಡ ಅದನ್ನು ಸಹಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ವರ್ಷ ಪೂರ್ತಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲಸದ ಸಮಯ ಇನ್ನಷ್ಟು ಅವಧಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಇಷ್ಟು ದಿನ ಮಾಡತಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು. ಇನ್ನು ಪ್ರಯಾಣ ಅಂದರೆ ಮಾಡಬೇಕಾಗುತ್ತದೆ, ಹೆಚ್ಚು ಪ್ರಯಾಣ ಕೂಡ ಈ ವರ್ಷ ಇರುತ್ತೆ ನಿಮಗೆ. ದೂರದ ಪ್ರಯಾಣಗಳು ಹೋಗುವಂಥದ್ದು, ಕೆಲಸದ ನಿಮಿತ್ತ ದೂರ ಅಂದರೆ ಏನು ನಿಮಗೆ ಒತ್ತಡ ಅಂತಂದರೆ ಇದೇನೆ. ಪ್ರಮೋಷನ್ ಕೊಡ್ತಾರೆ, ಆದರೆ ಬೇರೆ ಬೇರೆ ಕಡೆ ಕಳಿಸ್ಬಿಡ್ತಾರೆ, ಈ ರೀತಿ ಎಲ್ಲ ಆಗುತ್ತೆ. ಆದರೂ ಕೂಡ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಈ ಗುರು ಮಿಥುನ ರಾಶಿಗೆ ಪ್ರವೇಶದಿಂದ ಬಹಳಷ್ಟು ದುಃಖ ಕೊಡ್ತಾನೆ ಅಂತ ಹೇಳ್ತಾ ಇದೆ. ಯಾಕಂದರೆ ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಏನಾಗುತ್ತೆ, ಈ ಗುರು ಕೂಡ ನಿಮಗೆ ದುಃಖ ಕೊಡ್ತಾನೆ. ಇದರಿಂದ ತಾನಿರುವ ರಾಶಿಗೆ ಕೆಡುಕುಂಟು ಮಾಡ್ತಾನೆ ಅಂತ ಹೇಳುತ್ತೆ ಗುರು. ಯಾಕಂದರೆ ಯಾವಾಗಲೂ ಕೂಡ ಗುರು ಹಂಗೇನೆ ಅಲ್ಲಿರುವ ಸ್ಥಳದಲ್ಲಿ ತಾನಿರುವ ರಾಶಿಯಲ್ಲಿ ಸ್ವಲ್ಪ ಕಷ್ಟದ ವಾತಾವರಣ ಕೊಡ್ತಾನೆ. ಇನ್ನು ತನ್ನ ದೃಷ್ಟಿ ಬೀಳುವಂಥದ್ದು ಅಂದರೆ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ ಮತ್ತು 11ನೇ ಮನೆಗೆ ಈ ರಾಶಿಗಳಿಗೆ ಒಳಿತನ್ನು ಮಾಡ್ತಾನೆ ಗುರು ಅಂತ. ಮಿಥುನ ರಾಶಿಯಿಂದ 2ನೇ ಮನೆ, 5ನೇ ಮನೆ, 7, 9, 11ನೇ ಮನೆ ನೋಡಬೇಕು, ಇವ್ರಿಗೆಲ್ಲ ಅನುಕೂಲ ಮಾಡ್ತಾನೆ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಕೂಡ ಉಂಟಾಗುತ್ತೆ, ಅಂದರೆ ನಿಮ್ಮ ಕೆಲಸ ಕಾರ್ಯಕ್ಷೇತ್ರದಲ್ಲಿ. ಇನ್ನು ಅನಿರೀಕ್ಷಿತವಾಗಿ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು, ಸಾಲದ ಸಮಸ್ಯೆ ಕಾಡುತ್ತೆ, ಜಾಗೃತರಾಗಿರಬೇಕು. ಹಣದ ವಿಚಾರವಾಗಿ ಗುರುಗ್ರಹ ನಾವು ಧನಕಾರಕ ಅಂತ ಹೇಳ್ತೀವಿ. ಯಾಕಂದರೆ ಧನಕಾರಕನಾದ ಅವನ ನೀಚ ಸ್ಥಾನದಲ್ಲಿ ಏನಾದರೂ ನಮಗೆ ತೊಂದರೆ ಮಾಡ್ತಿದ್ದಾಗ ಇರೋ ಹಣವನ್ನು ಕೂಡ ನಾವು ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ವೀಕ್ಷಣೆ ಮಾಡೋದ್ರಿಂದ ಏನಾಗುತ್ತೆ, ಗುರು 4ನೇ ಮನೆ ವೀಕ್ಷಣೆ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಫಲ ಇರುವಂಥದ್ದು. ನೋಡಿ, ಗುರುಗ್ರಹ ನಮಗೆ ಶುಭ ಫಲವನ್ನು ನೀಡ್ತಾನೆ ಅಂತಂದ್ರೆ ಯಾರಿಗೆ, ಈ ವಿದ್ಯಾರ್ಥಿಗಳಿಗೆ. ನೋಡಿ, ನಮಗೆ ಯಾವಾಗಲೂ ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಗುರುಗಳನ್ನ ಅನುಸರಿಸಿ ಅಂತ. ಅಂದರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರಲ್ವಾ, ಅದೇ ರೀತಿಯಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ತುಂಬ ವಿಶೇಷವಾಗಿರುವಂಥದ್ದು. ಹಣಕಾಸಿನ ಸ್ಥಿತಿ ಕೂಡ ಉತ್ತಮ ಇರುವುದಿಲ್ಲ ಅಂತ ಹೇಳ್ತಾ ಇದೆ. ಎಷ್ಟು ಲಾಭವನ್ನು ಗಳಿಸ್ತಿರಲ್ವಾ, ಅದಕ್ಕಿಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಹಣದ ವಿಚಾರವಾಗಿ ಜಾಗೃತರಾಗಿರಿ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರು ಇಳಿತಗಳು ಕೂಡ ಕಂಡು ಬರಲಿದೆ ಅಂತ ಹೇಳ್ತಾ ಇದೆ. ಮನೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ಕಿರಿಕಿರಿ ಉಂಟಾಗುತ್ತೆ. ನೋಡಿ, ಕುಟುಂಬದಲ್ಲೂ ಕೂಡ ಕಷ್ಟವನ್ನು ನೋಡ್ತೀರಾ. ಇನ್ನು ಆರೋಗ್ಯದ ಕಡೆ ಜಾಗೃತ ವಹಿಸಬೇಕಾಗುತ್ತೆ ಅಂತ ಕೂಡ ಹೇಳುವಂಥದ್ದು. ನೋಡಿ, ಹಣದ ವಿಚಾರವಾಗಿ ತುಂಬ ಕಷ್ಟ ಆಗ್ತಾ ಇದ್ರೆ, ಅದರ ಜೊತೆ ಆರೋಗ್ಯ ಸಮಸ್ಯೆ ಏನಾದರೂ ಕಾಣ್ತಾ ಇದ್ರೆ ಪರಿಹಾರವಾಗಿ ಪ್ರತಿ ಗುರುವಾರ ಏನು ಮಾಡಬೇಕು, ನೀವು ಈ ಪರಿಹಾರ ಭಾಗವಾಗಿ ಗುರುಮಂತ್ರ ಜಪವನ್ನು ಮಾಡಿ ಅಂತ ಹೇಳ್ತಾ ಇದೆ. ಅಥವಾ ಗುರು ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ. ಅಂದರೆ ನೋಡಿ, ತಮಿಳುನಾಡಲ್ಲಿ ಒಂದು ಗುರು ದೇವಸ್ಥಾನ ಇರುವಂಥದ್ದು, ಅದು ಬದಲಾವಣೆ ದಿವಸ ತುಂಬ ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ, ಅಲ್ಲೋಗಿ ಭೇಟಿ ಮಾಡ್ಬೋದು. ಅಥವಾ ಯಾರಾದರೂ ಗುರು ರಾಯರ ದೇವಸ್ಥಾನನೋ ಅಥವಾ ಶಿರಡಿ ಸಾಯಿಬಾಬಾನ ದೇವಸ್ಥಾನಗಳನ್ನು, ಈ ರೀತಿ ಇದನ್ನು ನೀವು ಗುರುವಾರದಂದು ಭೇಟಿ ಮಾಡಿದಾಗ ಅದರಿಂದ ಏನಾಗುತ್ತೆ, ಅನುಕೂಲಗಳಾಗುವಂಥದ್ದು. ಎಷ್ಟೇ ಕಷ್ಟಗಳಿದ್ರೂ ಕೂಡ ಅದನ್ನು ನೀವು ಮುಕ್ತಿಯನ್ನು ಪಡಿಬೋದಾಗಿದೆ.